ಯಾರೆಲ್ಲ ಜಿಮೇಲ್ ಯೂಸ್ ಮಾಡ್ತಿದ್ದೀರಾ ಅವರಿಗೆಲ್ಲ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಜುಲೈ 2021 ನಂತರ ಯಾರೆಲ್ಲ ಜಿಮೇಲ್ ಐ ಡಿ ಇಟ್ಕೊಂಡಿರ್ತಾರೋ ಅವರು 2 ವರ್ಷದ ತನಕ ಅವರೊಂದು ಜಿಮೇಲ್ ಅಕೌಂಟನ್ನು ಓಪನೇ ಮಾಡಿಲ್ಲ ಅಂದರೆ ಗೂಗಲ್ನವ್ರು ಏನು ಮಾಡ್ತಾರೆ ಅಂದರೆ ಅವರ ಒಂದು ಜಿಮೇಲ್ ಐ ಡಿಯಲ್ಲಿ ಏನೆಲ್ಲ ಡೇಟಾಗಳು ಇದ್ದಾವೆ, ಫಾರ್ ಎಕ್ಸಾಂಪಲ್ ಫೋಟೋಸ್, ವೀಡಿಯೋಸ್ ಏನಾರು ಅಪ್ಲೋಡ್ ಮಾಡಿಟ್ಟಿದ್ರೆ, ಮತ್ತು ಯೂಟ್ಯೂಬಲ್ಲಿ ಏನಾರು ವೀಡಿಯೋ ಅಪ್ಲೋಡ್ ಮಾಡಿದರೆ, ಮತ್ತು ಇಮೇಲ್ಗಳ ಹಿಸ್ಟ್ರಿಗಳು, ಕಾಂಟ್ಯಾಕ್ಟ್ಸ್ ಇದೆಲ್ಲ ಜಿಮೇಲಲ್ಲಿ ಸ್ಟೋರ್ ಆಗಿರುತ್ತಲ್ವಾ, ಅದನ್ನೆಲ್ಲದನ್ನು ಡಿಲೀಟ್ ಮಾಡ್ತಾರೆ. ಓಕೆನಾ? ಸೊ ಗೂಗಲ್ನವ್ರ ಹತ್ರ ಅಷ್ಟು ಡೇಟಾ ಇಲ್ವಾ, ನಮ್ಮ ಡೇಟಾಗಳನ್ನೆಲ್ಲ ಇಟ್ಕೊಳ್ಳಲ್ವಾ ಅಂತ ಕೇಳಿದ್ರೆ, ಸೊ ಅದಕ್ಕೆ ಒಂದು ಸಣ್ಣ ಒಂದು ರೀಸನ್ ಹೇಳ್ತಿದ್ದಾರೆ. ಯಾವ ಒಂದು ಡೇಟಾ ಒಬ್ಬರಿಗೆ 2 ವರ್ಷದ ತನಕ ಯೂಸೇ ಆಗಿಲ್ವೋ, ಅವರ ಒಂದು ಇಮೇಲ್ ಐ ಡಿನ ಓಪನ್ ಮಾಡಿ ನೋಡಿಲ್ವೋ, ಅದು ಅವರಿಗೆ ವೇಸ್ಟ್ ಅಂದರೆ ನಮಗೂ ಕೂಡ ಅದು ವೇಸ್ಟಾಗಿ ಸ್ಟೋರೇಜನ್ನು ಯಾಕೆ ನಾವು ಅವರಿಗೆಲ್ಲ ಕೊಡಬೇಕು ಅಂತ ಹೇಳಿ ಈ ಥರ ಒಂದು ಡಿಸಿಷನನ್ನು ತಗೊಂಡಿದ್ದಾರೆ. ಸೊ ಯಾರೆಲ್ಲ ಸುಮಾರು ಜಿಮೇಲ್ ಐ ಡಿಗಳನ್ನು ಇಟ್ಕೊಂಡಿದ್ದೀರಾ, 2 ವರ್ಷದ ತನಕ ಇನ್ಮೇಲೆ ಓಪನೇ ಮಾಡಿಲ್ಲ ಅಂದರೆ ಅವರ ಡೇಟಾಗಳು ಆನ್ಲೈನ್ನಲ್ಲಿ ಸ್ಟೋರ್ ಆಗಿ ಇರೋದಿಲ್ಲ. ಯಾವುದೇ ಥರದ ಕ್ಲೌಡ್ ಸ್ಟೋರೇಜ್ ನಿಮಗೆ 2 ವರ್ಷದ ಮೇಲೆ ಇರೋದಿಲ್ಲ. ಸೊ ಸೇಫಾಗಿರ್ರಿ. ನಿಮ್ಮ ಡೇಟಾಗಳನ್ನು ಒಳ್ಳೆ ಒಂದು ಹಾರ್ಡ್ ಡಿಸ್ಕು ಅಥವಾ ಏನಾರೋ ಒಂದು ಒಳ್ಳೆ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಇರೋ ಒಂದು ಕ್ಲೌಡ್ ಸ್ಟೋರೇಜನಲ್ಲಿ ಇಟ್ಕೊಂಡಿದ್ರೆ ನಿಮ್ಮ ಒಂದು ಡೇಟಾ ಸೇಫ್ ಆಗಿರುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.